ಒಂದೊಂದು ಬಾರಿ ಕೆಲವು ನಮ್ಮ ನಿರೀಕ್ಷೆಗಳು ತಲುಪಲಿಕ್ಕೆ ಆಗುತ್ತೆ. ಈಗ ಕಳೆದ 2023 ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಏನ್ 120 ಗೆದ್ದು ಬಿಡ್ತೀವಿ ಅಂತ ತಿಳ್ಕೊಂಡಿದ್ರ, 130 ಗೆಲ್ತೀವಿ ಅಂತ ಹೇಳಿ ಅವರೇ ಲೆಕ್ಕಾಚಾರ ಮಾಡಿದ್ದು 80-85 ಲೆಕ್ಕಾಚಾರ ಮಾಡಿದ್ದು. ಅವ್ರು ಬರ್ಲಿಕ್ಕೆ ಕಾರಣ ಏನು? ಬಿಜೆಪಿಯ ಮತ್ತು JDS ನ ಒಂದು ಪರಸ್ಪರ ನಾವು ಪೈಪೋಟಿ ಮಾಡೋದಂಥದ್ದೇನಿದೆ. ಮೊದಲನೇ ಬಾರಿಗೆ ಹಳೆ ಕರ್ನಾಟಕದ JDS ನ ಒಂದು ಶಕ್ತಿ ಇದ್ದಂತ ಜಿಲ್ಲೆಗಳಲ್ಲೂ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ಪ್ರಯತ್ನ ಪಟ್ಟರು ಕಳೆದ ಚುನಾವಣೆ, ವಿಧಾನಸಭೆ ಚುನಾವಣೆ. ಅದರಿಂದ ಕಾಂಗ್ರೆಸ್ 136 ಗೆದ್ರೆ ಹೊರತು ಅವರ ಸ್ವಂತ ಶಕ್ತಿ ಮೇಲೆ 136 ಗೆದ್ದಿದ್ದಲ್ಲ. ಅವರು ಬಿಜೆಪಿ JDS ನ ಹೊಂದಾಣಿಕೆ ಇವತ್ತು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಆಗಿದ್ರೆ ಇವತ್ತು ಅವರೆಲ್ಲ ಅಧಿಕಾರದಲ್ಲಿರೋರು.